ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವನ ಗಣೇಶ್ ಬ್ಲಾಗ್ಸ್. ನಾನು ನಿಮ್ಮ ಪವನ ಗಣೇಶ್ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮಗೋಸ್ಕರ ತಂದಿರೋ ರೆಸಿಪಿ ಬಂದುಬಿಟ್ಟು ಆಲೂ ಕೀಮಾ. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ಯಾರೆಲ್ಲ ವಾರ ಇರುತ್ತೆ, ಯಾರೆಲ್ಲ ವಾರ ಮಾಡ್ತೀರಿ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ಲು. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ, ಯಮ್ಮಿ ಆಗಿರುತ್ತೆ. ಚಪಾತಿ ಜೊತೆಗೆ, ದೋಸೆ ಜೊತೆಗೆಲ್ಲ ತಿನ್ಬೋದು. ಈವನ್ ಸಂಜೆ ಸ್ನ್ಯಾಕ್ಸ್ಗೆ ಕೂಡ ಮಾಡ್ಕೊಬಹುದು. ಸೊ ಯಾರಿಗೆಲ್ಲ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಖಂಡಿತ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿದಲ್ಲಿ ವೀಡಿಯೋದಲ್ಲಿ ನೋಡಿದ ತಕ್ಷಣ ಇಷ್ಟ ಆಗಬೇಕಂತ ಏನಿಲ್ಲ, ಬಟ್ ಸ್ಟಿಲ್ ಯಾರಿಗೆಲ್ಲ ವೀಡಿಯೋದಲ್ಲಿ ಇಷ್ಟ ಆಯಿತು ಅವರು ಕೂಡ ಲೈಕ್ ಕೊಡಿ. ಹಾಗೆ ಟ್ರೈ ಮಾಡಿದವರು ತಿಂದು ನೋಡಿ ಆಮೇಲೆ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಲ್ಲ ಇವತ್ತಿನ ರೆಸಿಪಿನ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೇಗ ಹೋಗ್ಬಿಟ್ಟು ಇವತ್ತಿನ ರೆಸಿಪಿ ನೋಡ್ಕೊಂಡು ಬಂದುಬಿಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನಾನಿಲ್ಲಿ 4 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ಥರ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಮೈದಾ ಅರ್ಧ ಕಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆ ಪುಡಿ ಬಳಸ್ತಾ ಇದ್ದೀನಿ. ಹಾಗೆ 1 ಗರಿಯಷ್ಟು ಕರಿಬೇವಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಡಿ. ನೋಡಿ ಇದೇ ಥರ ಮಿಕ್ಸ್ ಮಾಡಿದರೆ ಈ ಥರ ಬರುತ್ತೆ. ಅದನ್ನ ಒಂದು 5 ನಿಮಿಷ ಮುಚ್ಚಿಟ್ಕೊಂಡ್ಬಿಡೋಣ. ಇನ್ನೊಂದು ಸೈಡು ಒಂದು ಬೌಲಿಗೆ ನಾನು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ತಿದ್ದೀನಿ. ಮತ್ತೊಂದು ಕಡೆ ಆಯಿಲು ಬಿಸಿಗೆ ಇಟ್ಟಿದ್ದೆ ನಾನು. ಸೊ ನಾವೇನು ಮೊದಲು ಮಿಕ್ಸ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಈ ಥರ ಪಕೋಡ ಥರ ಹಾಕೊಳ್ಳೋಣ ನಾವು. ಇದು ಸೇಮ್ ಆಲೂ ಬಜ್ಜಿ ಥರನೇ ಅನಿಸುತ್ತೆ. ಇದನ್ನೆಲ್ಲ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೊಂದು ಕಡೆ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪ ಎಣ್ಣೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ 2 ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಣ್ಣ ಬದಲಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಮೊಸರನ್ನ ಹಾಕಿ ಈ ಥರ ಕೈ ಬಿಡ್ದಂಗೆ ಇದನ್ನು ಸೌಟ್ ಮಾಡ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್. ಸೊ ಇದೇ ಥರನೇ ಮಾಡ್ತಾನೆ ಇರಿ. ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದಲಿದ್ದಕ್ಕೂ ಇವಾಗ ಬಂದಿರೋ ಕಲರ್ಗೂ ಈ ಕಲರ್ ಬಂದಮೇಲೆ ನೀವು ನಾವೇನು ಮೊದಲೇ ಮಾಡಿಟ್ಕೊಂಡಿದ್ವಿ ಆಲೂ ಪಕೋಡನ ಹಾಕಿ ಈ ಥರ 5 ನಿಮಿಷ ಮುಚ್ಚಿಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ, ಇದು ಫ್ಲೇವರಿಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ವಾವ್, ನೋಡಿ ಎಂಥ ಯಮ್ಮಿ ಟೇಸ್ಟ್ ರೆಸಿಪಿ ರೆಡಿಯಾಗಿದೆ.